ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬೆಳಗ್ಗೆ 5:30ಗೆ ಎದ್ದೇಳೋದು. ನಾನು ಯಾವಾಗಲೂ 5:30ಗೆ ಎದ್ದೇಳ್ತೀನಿ. ಎದ್ಬಿಟ್ಟು ನಾನು ಫಸ್ಟ್ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ನಾನು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡ್ಬಂದೆ. ಬಂದ ತಕ್ಷಣ ಇವಾಗ ಫಸ್ಟ್ ಅಡುಗೆ ಮನೆಗೆ ಬಂದುಬಿಡ್ತೀನಿ. ನಾನು ಫಸ್ಟ್ ಬಂದ ತಕ್ಷಣ ನಾನು ಒನ್ ಅವರ್ ನನಗೋಸ್ಕರ ಟೈಮ್ ಕೊಡ್ಕೊತೀನಿ. 5:15 5:20ಕ್ಕೆ ಎದ್ದೇಳ್ತೀನಿ. ಒಂದೊಂದ್ಸಲಿ ಏನಾದರೂ ಬೇಗ ಮನ್ಕೊಂಡ್ರೆ 5 o'clockಗೆ ಅಲಾರಾಮ್ ಇಟ್ಕೊತೀನಿ. ನನಗೆ ಹೆಂಗಿರುತ್ತೆ ನೋಡ್ಕೊತೀನಿ. ಯಾವಾಗ ನಿದ್ದೆ ನಮಗೂ ಆಗಬೇಕಲ್ವ, ನಿದ್ದೆ 7 ಅವರ್ ಆದರೂ ಆಗಿರಬೇಕು. ಇಲ್ಲ ಅಂದರೆ ನಮಗಿಲ್ಲ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ನನ್ನ ಕಣ್ಣೆಲ್ಲ ಫುಲ್ಲು ಕೆಳಗಡೆ ಒಂಥರ ಊದ್ಕೊಳೋ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ನಾನು ಬೇಗ ಮನ್ಕೊಂಡಿದ್ದೆ ಅಂತ ಬೆಳಗ್ಗೆ 5:15ಗೆ ಎದ್ಬಿಟ್ಟು ನಾನು ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಕರೆಕ್ಟಾಗಿ ನಾನು 1 ಅವರ್ ನನಗೋಸ್ಕರ ಟೈಮ್ ಕೊಡ್ಕೊತೀನಿ. ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಮತ್ತು ಸ್ವಲ್ಪ ಬುಕ್ ಬರೆಯೋದಿರುತ್ತಲ್ಲ, ಆ ಬುಕ್ ಬರಿತೀನಿ. ಇವಾಗ ಬರೆಯೋದು ರೂಢಿ ಮಾಡ್ಕೊಂಡಿದ್ದೀನಿ. ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ, ಅದನ್ನು ಮರೆಯೋಕ್ಕೆ ಆಗೋದಿಲ್ಲ. ಆಮೇಲೆ ಸ್ವಲ್ಪ ಮೆಡಿಟೇಷನ್ ಮಾಡ್ಕೊತೀನಿ. ಒಂದು 5 ನಿಮಿಷ 10 ನಿಮಿಷ ಮಾಡ್ಕೊತೀನಿ. ಸ್ವಲ್ಪ ಟ್ರೈ ಮಾಡ್ತಾನೇ ಇದ್ದೀನಿ. ಆದರೂ ಕಣ್ಣು ಪಿಳಿ ಬಿಡ್ತಾ ಇರ್ತೀನಿ. ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ನಾನು 5 ನಿಮಿಷ ಮಾಡ್ಕೊತೀನಿ. ಆಮೇಲೆ ನೆಕ್ಸ್ಟ್ ಹಂಗೇ ಪ್ರಯತ್ನ ಮಾಡೋದು. ಆಮೇಲೆ ಬಂದೇ ಬರುತ್ತೆ, ಯಾವತ್ತೂ ಆಗಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಾರ್ದು. ಸರಿ ಅಂದ್ಬಿಟ್ಟು ಇವಾಗ ಅಡುಗೆ ಮನೆ ಬಂದಿದ್ದೀನಿ. ಕರೆಕ್ಟಾಗಿ 6:45ಗೆ ಬಂದುಬಿಟ್ಟೆ. ಬೇಗ ಆಗಿತ್ತು, ಇವತ್ತು ಬೇಗ ಎದ್ದಿದ್ನಲ್ಲ, ಅದಕ್ಕೆ ಬೇಗ ಆಯ್ತು. ಇಲ್ಲಾಂದರೆ 7 ಗಂಟೆಗೆ ಎದ್ದರೆ ನನಗೆ ಕರೆಕ್ಟಾಗಿ ಏನಾದರೂ ಚಿತ್ರಾನ್ನ ಪುಳಿಯೋಗರೆ ಈ ಥರದ್ದೆಲ್ಲ ಆದರೆ ನನಗೆ ಟೈಮೇ ಕಮ್ಮಿ ಆಗುತ್ತೆ. ಇವಾಗ ನೀರು ದೋಸೆಗಲ್ವ ರಾತ್ರಿ ನೆನಾಕಿದ್ದೆ ಅಕ್ಕಿನ ತೊಳ್ಕೊಂಬಿಟ್ಟು ಕ್ಲೀನಾಗಿ ಒಂದು 2-3 ಸಲ ತೊಳ್ಕೊಬಿಟ್ಟು ಮಿಕ್ಸಿ ರುಬ್ಕೊಂಡು ಕಾಯಿ ಇರಲಿಲ್ಲ, ಅದನ್ನು ಹೊಡ್ಕೊಂಡೆ. ಮರ್ತೇ ಹೋಗ್ಬಿಟ್ಟಿದೆ. ಕಾಯಿ ಇದೆ ಅಂದ್ಕೊಂಡು ಫ್ರಿಜ್ಜಲ್ಲಿ ಅಂದ್ಕೊಂಡಿದ್ದೀನಿ, ನೋಡಿದೆ ಇರಲಿಲ್ಲ. ಅದಕ್ಕೆ ಅದನ್ನು ಕಾಯಿ ಅಮ್ಮ ಸುಳ್ಕೊಂಬಂದಿದ್ರಲ್ಲ, ಅದಕ್ಕೆ ಸರಿ ಅಂದ್ಬಿಟ್ಟು ಅದನ್ನೇ ಹೊಡೆದ್ಬಿಟ್ಟು ನಾನು ಇವಾಗ ಮಿಕ್ಸಿ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀರು ದೋಸೆ ಮಾತ್ರ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಈ ದೋಸೆಗಿಂತ ನೀರು ದೋಸೆನೇ ಇಷ್ಟ ನನ್ನ ಮಕ್ಕಳಿಗೆ. ಶೇಂಗಾ ಚಟ್ನಿ ಮಾಡಿಬಿಟ್ಟು ನೀರು ದೋಸೆ ಮಾಡಿಬಿಡೋಣ ಬಿಡು. ಆಮೇಲೆ ಸ್ವಲ್ಪ ಸ್ಯಾಂಡ್ವಿಚ್ ಇದೊಂದ್ಸಲಿ ಪ್ರಯತ್ನ ಮಾಡೋಣ, ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಟ್ರೈ ಮಾಡಿದೆ. ಅದಕ್ಕೆ ಸ್ವಲ್ಪ ಮಾತ್ರ ಹೆಸರುಕಾಳು ನೆನಾಕೊಂಡಿದ್ದೆ ಅಷ್ಟೇ. ಒಂದ್ಸಲ ಟ್ರೈ ಮಾಡೋದಲ್ವಾ, ಸ್ವಲ್ಪ ರಾತ್ರಿ ಜ್ಞಾಪಿಸ್ಕೊಂಡು ನೆನಾಕೊಂಡಿದ್ದೀನಿ. ಒಂದ್ಸಲ ಟ್ರೈ ಮಾಡೋಣ, ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ನಾನು ಜಾಸ್ತಿ ಮಾಡ್ಕೊಂಡ್ರೆ ಆಗುತ್ತೆ ಸ್ಯಾಂಡ್ವಿಚ್ ಅಂದ್ಕೊಂಡು ಇವಾಗ ಹೆಸರು ಕಾಳನ್ನ ಕ್ಲೀನಾಗೆ ನೆನಾಕಿದ್ನಲ್ಲ, ಅದಕ್ಕೆ ಮೇಲ್ಗಡೆ ಎಲ್ಲ ಗಲೀಜಿರುತ್ತೆ. ಕ್ಲೀನಾಗಿ ಒಂದು 2-3 ಸಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಶೇಂಗಾ ಚಟ್ನಿ ಮಾಡ್ಕೊಂಡೆ. ಈ ಮಿಕ್ಸಿಲೆಲ್ಲ ಮಾಡ್ಕೊಳೋದು ಕಡಲೆಬೇಳೆ ಶೇಂಗಾ ಚಟ್ನಿ. ಅದಕ್ಕೆ ಫಸ್ಟ್ ಒಂದು ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ಟೆ. ಇದಕ್ಕೆ ಇವಾಗ ಇದು ಸ್ಯಾಂಡ್ವಿಚ್ ಮಾಡೋಣ ಅಂದರೆ ಅವರೆಲ್ಲ ರೆಡಿ ಆಗ್ತಿದ್ರು ನನ್ನ ಮಕ್ಕಳೆಲ್ಲ. ಬೇಗ ಸರಿ ಅಂದ್ಬಿಟ್ಟು ನಾನು ಇವಾಗ ದೋಸೆಗೆ ಈ ಕಡೆ ಹಂಚಿಟ್ಟಿದ್ದೀನಿ, ಆ ಕಡೆ ಚಟ್ನಿ ಮಾಡಿ ಎತ್ತಿಕ್ತೆ. ಅದಕ್ಕೆ ಒಗ್ಗರಣೆ ಹಾಕ್ತೀನಿ. ಯಾಕಂದರೆ ಮಧ್ಯಾಹ್ನದವರೆಗೂ ಅಲ್ವಾ ಅಲ್ಸೋದಂಗೆ ಆಗುತ್ತೆ. ಶೇಂಗಾ ಚಟ್ನಿ ಅಷ್ಟಾಗಿ ಅಲ್ಸೋದಿಲ್ಲ, ಇವಾಗ ಬೇರೆ ಮಳೆ ಚಳಿ ಇರೋದ್ರಿಂದ ಅಲ್ಸೋಗೋದಿಲ್ಲ. ಸರಿ, ಇವಾಗ ನೋಡಿ ಅದನ್ನು ತರಿ ರುಬ್ಕೋಬೇಕು. ನೀವು ನೋಡ್ಕೊಳ್ಳಿ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮತ್ತು ಸೂಪರ್ ಆಗಿತ್ತು. ನನ್ನ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಮಮ್ಮಿ ಇನ್ನೂ ಸ್ವಲ್ಪ ಇದೆಯಾ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಸರಿ, ಇವಾಗ ಹೆಸರು ಕಾಳನ್ನ ಕ್ಲೀನಾಗಿ ರಾತ್ರಿ ಓವರ್ ನೈಟೇ ನೆನೆಸ್ಬೇಕು. ಬೆಳಗ್ಗೆ ಹೊತ್ತೆಲ್ಲ ಇದು ಆಗೋದೇ ಇಲ್ಲ. ಅದಕ್ಕೆ ಓವರ್ ನೈಟ್ ತರಿಯಾಗಿ ರುಬ್ಕೊಳ್ಳಿ. ಒಂದು ಸ್ವಲ್ಪ ತರಿ ರುಬ್ಕೋಬೇಕು. ಅಂದರೆ ತುಂಬ ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿರಲ್ಲ. ತರಿ ರುಬ್ಕೋಬೇಕು. ಅದಕ್ಕೆ ಒಂದು 2-3 ಸ್ಪೂನ್ ಕಡಲೆ ಹಿಟ್ಟು ಅಂದರೆ ಅದೇ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟೇ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಅಷ್ಟೇ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೋಬೇಕು ಕ್ಲೀನಾಗೆ. ಅಂದರೆ ತುಂಬ ನೀರು ಥರ ಮಾಡ್ಕೊಬೇಡಿ, ಮೀಡಿಯಮ್ಮಾಗಿ ಒಂದು ಸ್ವಲ್ಪ ಇದು ಮಾಡ್ತೀವಲ್ಲ ನಾವು ಆ ಥರ. ಅದಕ್ಕೆ ಈ ಕಡೆ ಸೈಡ್ ದೋಸೆ ಹುಯ್ತಾ ಇದ್ದೆ. ದೋಸೆ ಬಿಟ್ಟು ಕೊಡ್ಕಸ ನನ್ನ ಮಕ್ಕಳಿಗೆಲ್ಲ ಅದೊಂದು ದೋಸೆ ಇದೆ. ಈ ಕಡೆ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕ್ಬಿಟ್ಟು ನೀವು ಬೆಣ್ಣೆ ಬೇಕಾದ್ರೆ ಬೆಣ್ಣೆ ಯೂಸ್ ಮಾಡಿ. ನಾನು ತುಪ್ಪ ಹಾಕಿ ಮಾಡೋದಕ್ಕೆ ಚೆನ್ನಾಗಿ ಬಂತು. ಬೆಣ್ಣೆ ಏನು ಬೇಡ ಅಂತ ಅನ್ಕೊತೀನಿ. ನಾನು ತುಪ್ಪನೇ ನೀವು ಯೂಸ್ ಮಾಡಿ, ನಾನು ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬ್ಯಾಟರ್ ರೆಡಿ ಆಗಿದ್ದರೆ ಇದನ್ನು ಹಾಕ್ಬಿಟ್ಟು ನಾನು ಕ್ಲೀನಾಗಿ ಹಂಚು ಕಾಯಬೇಕು. ಇದು ತಣ್ಣಗಿದ್ದಾಗೆ ಹಾಕೋಕೆ ಹೋಗಬೇಡಿ, ಚೆನ್ನಾಗಿ ಬರೋದಿಲ್ಲ. ಮೀಡಿಯಮಾಗಿ ಕಾಯಬೇಕು. ತುಂಬ ಜಾಸ್ತಿನೇ ಇಟ್ಕೊಬೇಡಿ, ತುಂಬ ಸ್ಲೋಗಿ ಮೀಡಿಯಮಾಗಿ ಇಟ್ಕೊಂಡು ಕ್ಲೀನಾಗೆ ಹಾಕೋಬಿಟ್ಟು ನಿಮಗೆ ಇದು ಸೇಮ್ ಬ್ರೆಡ್ ಟೋಸ್ಟ್ ಅಲ್ವಾ, ಬ್ರೆಡ್ ಎಷ್ಟು ಹೆಂಗಿರುತ್ತೆ ಸರ್ಕಲ್ ಇದು ಸ್ಕ್ವಯರ್ ಥರ, ಆ ಥರ ನೀವು ಅದೇ ಥರ ಮಾಡ್ಕೊಂಡು ಕ್ಲೀನಾಗೆ 2 ಸೈಡು ಬೇಯಿಸ್ಕೋಬೇಕು. ಯಾಕಂದರೆ ಹೆಸರು ಕಾಳಲ್ವ, ಇದು ಚೆನ್ನಾಗೇ ಸಿಮ್ಮಲ್ಲೇ ಇಟ್ಕೊಂಬಿಟ್ಟು ನಿಧಾನಕ್ಕೆ ಕ್ಲೀನಾಗಿ ಅದು ದಪ್ಪ ಇರುತ್ತಲ್ವ, ಅದಕ್ಕೋಸ್ಕರ ಕ್ಲೀನಾಗಿ ಬೇಯಿಸ್ಕೋಬೇಕು. ಈ ಕಡೆ ಅದೇ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಮತ್ತೆ ಟೋಸ್ಟ್ ಮಾಡ್ಕೊಂಡು, ನೀವು ಬ್ರೆಡ್ ಬೇಕಾದ್ರೆ ಬ್ರೌನ್ ಬ್ರೆಡ್ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಮಾಮೂಲಿ ಬ್ರೆಡ್ ಇತ್ತ ತೊಗೊಬಂದಿದ್ರು ನಮ್ಮ ಮನೇಲಿ, ಸರಿ ಮಾಡಿ ಅದನ್ನೇ ಯೂಸ್ ಮಾಡ್ತೀನಿ. ಟೊಮೊಟೊ ಕೆಚಪ್ ಹಾಕೋಬೇಕು. ಮತ್ತು ಸ್ವಲ್ಪ ಚೀಸ್ ಇದ್ದರೆ ನೀವು ಹಾಕೊಬೋದು. ಚೀಸ್ ಇದ್ರೇ ಚೆನ್ನಾಗಿ, ಮಕ್ಕಳಿಗಲ್ವ ತಿನ್ನೋಕ್ಕಲ್ವ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಮಾಡ್ಕೊಂಡಿದ್ವಲ್ಲ, ಬ್ಯಾಟರ್ ರೆಡಿ ಆಗಿತ್ತು, ಅದನ್ನು ಹಾಕ್ಬಿಟ್ಟು ಚೀಸ್ ಹಾಕ್ಬಿಟ್ಟು ಟೊಮೊಟೊ ಕೆಚಪ್ ಹಾಕಿ ಕ್ಲೀನಾಗಿ ಮತ್ತೆ 2 ಸೈಡು ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ಸೂಪರಾಗಿತ್ತು. ನೀವು ಯಾರ್ಯಾರು ಡಯಟ್ ಮಾಡ್ತಾಯಿದ್ರೆ ಅವರೆಲ್ಲ ಬ್ರೌನ್ ಬ್ರೆಡ್ ಹಾಕೊಂಬಿಟ್ಟು ಅದೊಂದು 2 ತಿಂದುಬಿಟ್ರೆ ಮಾತ್ರ ಅದೇ ಸಾಕು. 2 ತಿಂದುಬಿಟ್ಟು ನೀವೇನಾದರೂ ಹಾಲು ಕುಡಿಯೋದಾದರೆ ಕುಡಿದ್ಬಿಟ್ರೆ ಸಾಕು, ಹೊಟ್ಟೆ ಫುಲ್ ಆಗೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಅವರಿಗೆ ಬಾಕ್ಸಿಗೆ ಒಂದೊಂದೇ ಸಾಕು ಪೀಸ್ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕೊಬಿಟ್ಟು ನಮ್ಮ ಮನೆಯವ್ರಿಗೂ ಹಂಗೇ ದೋಸೆ ಮಾಡಿಬಿಟ್ಟು ಅವ್ರಿಗೂ ಕೊಟ್ಟ. ನನ್ನ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು, ಸರಿ ಅಂತ ನಮ್ಮ ಮನೆಯವ್ರಿಗೂ ಮಾಡಿಬಿಟ್ಟು ಕೊಟ್ಟೆ. ಎಷ್ಟು ಚೆನ್ನಾಗಿತ್ತು ಮಾತ್ರ, ಸೂಪರಾಗಿತ್ತು. ಸರಿ ಅಂದ್ಬಿಟ್ಟು ಎಲ್ಲ ಆಯಿತು. ಇವಾಗ ನಾನು ಫಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋಕ್ಕಿಂತ ಮುಂಚೆ ಬಟ್ಟೆ ಎಲ್ಲ ಒಗೆಯೋಕೆ ಹಾಕ್ಬಿಡೋಣ. ಒಗೆಯೋಕ್ಕಾದ್ರೆ ವಾಷಿಂಗ್ ಮಿಷಿನ್ ಅದು ಪಾಡಿಗೆ ಅದು ಆಗ್ತಾ ಇರುತ್ತೆ. ಆಮೇಲೆ ನಾನು ಕೆಲಸ ಮಾಡಿಕೊಂಡ್ರೆ ಆಮೇಲೆ ಬಟ್ಟೆನ ಒಣಗಾಕ್ಬೋದು ಅಂದ್ಕೊಂಡು ನಾನು ಇವಾಗೆಲ್ಲ ಉಲ್ಟಾ ಎಲ್ಲ ಇರುತ್ತಲ್ಲ, ಎಲ್ಲ ಸೀದಾ ಮಾಡಿ ಎಲ್ಲ ಅದನ್ನು ವಾಷಿಂಗ್ ಮಿಷಿನಿಗೆ ಹಾಕ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ, ನಾವು ಸ್ನಾನ ಮಾಡೋಕ್ಕಿಂತ ಮುಂಚೆ ನಾವು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕು. ಯಾಕೆಂದರೆ ಸ್ನಾನ ಎಲ್ಲ ಮಾಡಾದ್ಮೇಲೆ ಬಂದು ಒಣಗಾಕೋಕ್ಕೆ ಸರಿ ಆಗುತ್ತಲ್ವ. ಅದಕ್ಕೆ ನಾನು ಲಿಕ್ವಿಡ್ ಹಾಕ್ತೀನಿ, ಏರಿಯಲ್ ಲಿಕ್ವಿಡ್ ಯೂಸ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಇದೇ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಕ್ಲೀನಾಗಿ ವಾಶ್ ಆಗುತ್ತೆ ಅಂತ. ನಿಮ್ಗೆ ಯಾವುದಿದೆ ಇಷ್ಟ ಅದು ಯೂಸ್ ಮಾಡಿ, ಇದೇ ಯೂಸ್ ಮಾಡಿ ಅಂತ ಏನು ಹೇಳ್ತಾ ಇಲ್ಲ.
ಸರಿ ಅಂದ್ಬಿಟ್ಟು ನಾನು ಇವಾಗ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ತೆ ಎಲ್ಲ ಸೀದಾ ಮಾಡಿಬಿಟ್ಟು ಇವಾಗ ಬಟ್ಟೆ ಹಾಕ್ಬಿಟ್ಟು ನಾನು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋ ಅಂತ ಎಲ್ಲ ಕೆಲಸ ಮಾಡ್ಕೊಳಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಎಲ್ಲ ಕೆಲಸ ಎಲ್ಲ ಆಯಿತು. ಇವಾಗ ಹೊರಗಡೆ ಹೋಗಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನೀರು ದೋಸೆ ಮಾಡಿ ಚಟ್ನಿ ಮಾಡಿ ಅವ್ರಿಗೆಲ್ಲ ಸ್ಕೂಲಿಗೆಲ್ಲ ಕೊಟ್ಟು ಕಳಿಸಿದ್ದೀನಿ ಬಾಕ್ಸಿಗೆಲ್ಲ. ನಾನು ಅಂಬಲಿ ಮಾತ್ರ ಕುಡಿತೀನಿ, ನಾನು ಟಿಫನ್ ಏನು ತಿನ್ನೋದಿಲ್ಲ ಬೆಳಗ್ಗೆ ಹೊತ್ತು. ಅದೇನೋ ನಂಗೆ ತಿನ್ನಬೇಕು ಅಂತ ಅನಿಸಲ್ಲ, ಅಂಬಲಿ ಇದ್ದರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ನನಗೆ ಅಷ್ಟೇ. ಅಂಬಲಿ ಎಲ್ಲ ಕುಡಿದು ಎಲ್ಲ ಫುಲ್ಲು ಕೆಲಸ ಮಾಡ್ಕೊಂಡು ಪಾತ್ರೆ ಎಲ್ಲ ತುಂಬ ಇತ್ತು ಜಾಸ್ತಿನೇ. ಆ ದೋಸೆ ಮಾಡಿ ಇದು ರೋಸ್ಟ್ ಎಲ್ಲ ಮಾಡಿದ್ದೀನಲ್ಲ, ಬೆಡ್ ರೋಸ್ಟ್ ಎಲ್ಲ. ಇದು ಇವತ್ತೊಂಥರ ರೆಸಿಪಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು ಮತ್ತು ಸೂಪರಾಗಿದೆ. ನೀವು ಮಕ್ಕಳಿಗೆ ತಿನ್ನೋದಿಲ್ಲ ಅಂತ ಅಂದರೆ ಈ ಥರ ಒಂದ್ಸಲ ಮಾಡಿಕೊಡಿ, ಮಾತ್ರ ತುಂಬ ಇಷ್ಟ ಆಗುತ್ತೆ ಮಾತ್ರ. ಸರಿ ಅಂದ್ಬಿಟ್ಟು ಇವಾಗ ರೆಡಿ ಆಗಿದ್ದೀನಿ. ಔಟ್ಫಿಟ್ ಚೆನ್ನಾಗಿದೆಯಾ? ಇದು ತುಂಬ ಇದಾಗಿತ್ತು, ಯಾವಾಗಲೂ ಹಾಕ್ಕೊಂಡೇ ಇರಲಿಲ್ಲ. ನನ್ನ ಡ್ರೆಸ್ಸು ಸ್ವಲ್ಪ ಟೈಟ್ ಆಗಿದೆ, ದಪ್ಪ ಆಗಿಬಿಟ್ಟಿದ್ದೀನಿ. ಸಣ್ಣ ಆಗಬೇಕಿದ್ದು ಅವಾಗ ಹಾಕ್ಕೊಂಡಾಗ 59 60 ಇದ್ದೆ, ಇವಾಗ 63 ಇದ್ದೀನಿ. ಒಂದು 3 kg 4 kg ದಪ್ಪ ಹೋಗ್ಬಿಟ್ಟಿದ್ದೀನಿ, ಅದಕ್ಕೆ ಸಣ್ಣ ಆಗಬೇಕು. ಆದರೆ ಆಗುತ್ತೆ, ಸ್ವಲ್ಪ ಒಂಚೂರು ಟೈಟ್ ಆಗುತ್ತೆ ಅಷ್ಟೇ. ಇವಾಗ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಎಲ್ಲ ಕೆಲಸ ಆಯಿತು, ಮಧ್ಯಾಹ್ನಕ್ಕೆ ಏನಾರ ಮಾಡಬೇಕು, ನೋಡೋಣ ಬಂದುಬಿಟ್ಟು ಮಾಡ್ತೀನಿ. ಓಕೆ ಬಾಯ್. ಹೊರಗೆ ಹೋಗ್ಬಿಟ್ಟು ಬಂದುಬಿಟ್ಟು ಸರಿ ಅಂದ್ಬಿಟ್ಟು ನಾನು ಫಸ್ಟ್ ಇದನ್ನೆಲ್ಲ ಎತ್ತಿಕ್ಬಿಡೋಣ. ರೇಷನ್ ಎಲ್ಲ ತೊಗೊಬಂದಿರಿ ನಮ್ಮ ಮನೆಯವರು, ಎತ್ತಿಕ್ಕಿಲ್ಲ. ಬೆಳಗ್ಗೆ ಕೆಲಸ ಎಲ್ಲ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕಾಗಿತ್ತಲ್ಲ, ಹೋದ್ನಲ್ಲ. ಅದಕ್ಕೇ ಇದೊಂದು ಚಿಕ್ಕದಾಗಿ ವೀಡಿಯೋ ಆಗಿತ್ತು, ಅದು ಸ್ವಲ್ಪನೇ ವೀಡಿಯೋ ಆಗಿತ್ತು, ಒಂದು 6 ನಿಮಿಷ 7 ನಿಮಿಷ. ಅದು ನೋಡೋಕ್ಕೂ ನಿಮಗೂ ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು ನಾನಿವಾಗ ರೇಷನ್ ಎಲ್ಲ ತೊಗೊಬಂದು ಎಲ್ಲ ಸ್ಟೋರ್ ಮಾಡಿ ಇಡ್ತೀನಿ. ಅದನ್ನೊಂದು ಸ್ವಲ್ಪ ವೀಡಿಯೋ ಆದಂಗೆ ಆಗುತ್ತೆ, ಅದಕ್ಕೆ ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡೋಣ ಅಂದ್ಬಿಟ್ಟು ಇವಾಗ ಅದು ರೇಷನ್ ಎಲ್ಲ ಅದನ್ನು ತಂದಿದ್ದೆಲ್ಲ ನಮ್ಮ ಮನೆಯಲ್ಲ ಜೋಡಿಸ್ಕೊತಾ ಇದ್ದೀನಿ. ಇಷ್ಟೇ, ನಾನು ಎಷ್ಟು ಬೇಕು ಅಷ್ಟೇ ರೇಷನ್ ತೊಗೊತೀನಿ, ತುಂಬ ಜಾಸ್ತಿ ಏನು ಬರೆಯೋದು ಇಲ್ಲ, ತೊಗೊಂಡು ಬರೋಕ್ಕೂ ಹೇಳೋದಿಲ್ಲ. ಸುಮ್ಮನೆ ನನಗೆ ಇದಾಗೋಗ್ಬಿಡುತ್ತೆ, ಎಲ್ಲಿ ಖಾಲಿ ಆಗುತ್ತೆ ಎಲ್ಲಿ ಒಂದು ತಿಂಗಳಿಗಾಗಷ್ಟು ತರಿಸ್ಕೊತೀನಿ ಅಷ್ಟೇ. ಎಣ್ಣೆ ಎಲ್ಲ ಇತ್ತಲ್ಲ ಇದು ಅವನ್ನೆಲ್ಲಾದ್ರೂ ಬಾಕ್ಸ್ ಹಾಕಿಡ್ತೀನಿ, ಯಾಕೆಂದರೆ ಎಣ್ಣೆ ಬಾಕ್ಸಲ್ಲಿ ಹಾಕಿಟ್ರೆ ಒಂಥರ ಒಡೆದೋಗಲ್ಲ. ಆ ಕಡೆ ಈ ಕಡೆ ಇಟ್ಬಿಟ್ಟು ನಾವು ಕೈಯಲ್ಲಿ ಮುಟ್ಟರೆ ಒಡೆದೋಗಿ ಒಂಚೂರು ತೂತದೆ ಸಾಕು. ಅವತ್ತೊಂದು ದಿವಸ ಫುಲ್ಲು ಎಣ್ಣೆನೆಲ್ಲ ಫುಲ್ಲು ಕಬೋರ್ಡೆಲ್ಲ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇದೇ ಬಾಕ್ಸಲ್ಲಿ ಇರಲಿ ಅಂದ್ಬಿಟ್ಟು ಅದನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೈಡಿಗೆ. ಸರಿ ಅಂದರೆ ಎಷ್ಟೆಷ್ಟು ಬೇಕು ಅಷ್ಟು. ಸಕ್ಕರೆ ಜಾಸ್ತಿ ತರಿಸಲ್ಲ, ಯಾಕಂದರೆ ಬೆಲ್ಲ ಇದೆಯಲ್ಲ. ಶುಗರ್ ಏನಾದರೂ ಕೇಕ್ ಮಾಡೋಕ್ಕೆ ಮಾತ್ರ ಅದಕ್ಕೋಸ್ಕರ ತರಿಸ್ತೀನಿ. ಜ್ಯೂಸ್ ಮಾಡ್ತೀನಲ್ಲ, ಜ್ಯೂಸು, ಆಮೇಲೆ ಅಕಸ್ಮಾತ್ ಎಮರ್ಜೆನ್ಸಿ ಏನಾರು ಬಂದರೆ ಅದಕ್ಕೆ ಕಾಫಿ ಮಾಡೋಕ್ಕೋಸ್ಕರ ನಾನು ತರಿಸ್ಕೊಂಡಿದ್ದೀನಿ ಅಷ್ಟೇ. ಸಕ್ಕರೆ ಒಂದು ಅರ್ಧ kg ಅಷ್ಟು ತರಿಸ್ಕೊಳ್ತೀನಿ ಅಷ್ಟೇ. ಸರಿ ಅಂದ್ಬಿಟ್ಟು ಕಾಳು ಎಲ್ಲ ಇದ್ವಲ್ಲ, ಹೆಸ್ರು ಕಾಳು ಹುಳ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಬಾಕ್ಸಿಗೆ ಹಾಕೋದಿಲ್ಲ, ಸ್ಟೋರ್ ಮಾಡೋದಿಲ್ಲ, ಫ್ರಿಜ್ಜಲ್ಲಿ ಇಡ್ತೀನಿ. ಇನ್ನು ಕಡಲೆಬೇಳೆ ಎಷ್ಟು ಬೇಕು, ಚಿತ್ರಾನ್ನಕ್ಕೆಲ್ಲ ಅಷ್ಟೆಲ್ಲ ಯೂಸ್ ಮಾಡೋದು ನಾನು. ಅದಕ್ಕೇ ಸ್ವಲ್ಪ ಎಷ್ಟು ಬೇಕು ಚಿಕ್ಕ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ. ಉದ್ದಿನ ಬೇಳೆ ಜಾಸ್ತಿ ಬೇಕು. ಇವಾಗ ಇಡ್ಲಿಗಳು ಜಾಸ್ತಿ ಮಾಡ್ತಾಯಿದ್ದೀನಿ. ಇಡ್ಲಿನೇ ಇಷ್ಟ ನನ್ನ ಮಕ್ಕಳಿಗೆ, ದೋಸೆಗಿಂತ ಇಡ್ಲಿನೇ ಚೆನ್ನಾಗಿರ್ತಾರೆ. ಹುಳ್ಳಿಕಾಳು ಅಷ್ಟೇ, ಮೊಳಕೆ ಕಟ್ಬಿಟ್ಟು ಸಾಂಬಾರು ಮಾಡೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹುಳ್ಳಿಕಾಳು ತರಿಸ್ಕೊಂಡಿದ್ದೆ. ಇನ್ನು ಸ್ವಲ್ಪ ಇದು ಏನಪ್ಪ ಬ್ಯಾಡ ಮೆಣಸಿನ್ಕಾಯಿ ಮರ್ತೇ ಹೋಗ್ಬಿಟ್ಟಿದೆ, ಬರೀ ಖಾರದ ಮೆಣಸಿನ್ಕಾಯಿ ತರಿಸ್ಕೊಂಡಿದ್ದೆ. ಬ್ಯಾಡಿಗೆ ಮೆಣಸಿನ್ಕಾಯಿ ತರಿಸೇ ಇರಲಿ, ಅದಕ್ಕೆ ತೊಗೊಬರೋಕೆ ಹಂಗೆ ಬರ್ಕೊಟ್ಟಿದ್ದೆ. ಅದಕ್ಕೆ ಅದನ್ನು ತೊಗೊಬಂದರೆ 2 ಮಿಕ್ಸರ್ ಇದ್ದರೆ ಚೆನ್ನಾಗಿರುತ್ತೆ, ಒಗ್ಗರಣೆಗೆಲ್ಲ ಆಗುತ್ತೆ. ಮತ್ತು ನಾನು ಜಾಸ್ತಿ ಇವಾಗ ಚಟ್ನಿನೇ ಮಾಡೋದಲ್ವಾ, ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದೇ ಇಲ್ಲ. ಅದು ಯಾಕೋ ಇಷ್ಟನೇ ಇಲ್ಲ ಚಟ್ನಿ. ನನ್ನ ಮಗಳು ತಿನ್ನೋಳು, ನಮ್ಮ ಮನೆಯವರು ತಿನ್ನಲ್ಲ. ಅದಕ್ಕೋಸ್ಕರ ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ, ಮಾಮೂಲಿ ಖಾರದ ಮೆಣಸಿನ್ಕಾಯಿ 2 ಮಿಕ್ಸ್ ಮಾಡಿ ಇಟ್ಕೊಬಿಡ್ತೀನಿ ನಾನು. ಇವಾಗ ಎಣ್ಣೆನ ಅಷ್ಟೇ, ನೆನ್ನೆ ಬೋಂಡ ಮಾಡಿದ್ನ ಹಂಗೆ ಹಾಕ್ಬಿಟ್ಟು ಫಿಲ್ ಮಾಡೇ ಇರಲಿಲ್ಲ, ಹಂಗೆ ಇಟ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಬೇಕಲ್ವಾ, ಕ್ಲೀನಾಗೆ ಸ್ಟೋರ್ ಮಾಡಿಬಿಟ್ಟು ಎಲ್ಲದನ್ನು ಬಾಟ್ಲಿಗೆಲ್ಲ ಹಾಕೆಲ್ಲ ಒಡಿಸಿ ಇಟ್ಟರೆ ನಮಗೂ ಇದು ಫ್ರೀ ಅನಿಸುತ್ತೆ ಅಂದ್ಬಿಟ್ಟು ನಾನು ಹಂಗೇನೆ ರಬ್ಬರ್ ಹಾಕ್ಬಿಟ್ಟು ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಸೈಡಿಗೆ ಇಟ್ಟಿದ್ದೆ, ಬೆಳಗ್ಗೆ ಹಾಕ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು. ಅದನ್ನು ಇವಾಗ ಎಲ್ಲ ಫಿಲ್ ಮಾಡಿ ಎತ್ತಿಕ್ತಿದ್ದೀನಿ. ಇದನ್ನು ಅಷ್ಟೇ ಸ್ಪ್ರೇ ಬಾಟ್ಲಿಗೆ ಹಾಕಿಟ್ಕೊತೀನಿ, ಯಾಕಂದರೆ ಇದನ್ನು ಚಪಾತಿಗೆ, ದೋಸೆಗೆ, ಆಮ್ಲೆಟಿಗೆಲ್ಲ ಸ್ಪ್ರೇ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಮಾತ್ರ ಹುಷಾರಾಗದ ಗಾಜಿಂದಲ್ವ, ಅದಕ್ಕೋಸ್ಕರ ನೀವು ಬೇಕಾದ್ರೆ ತೊಗೋಬೇಕು ಅಂದರೆ ಲಿಂಕ್ ಅಂತ ಹೇಳಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಓಕೆನಾ? ಚೆನ್ನಾಗಿದೆ ಮಾತ್ರ, ನನಗೆ ಇಷ್ಟ ಆಯಿತು. ಸರಿ ಅಂದ್ಬಿಟ್ಟು ಇವಾಗ ಎಲ್ಲದನ್ನು ಫಿಲ್ ಮಾಡಿಬಿಟ್ಟು ಕ್ಲೀನಾಗೆಲ್ಲ ಟಿಶ್ಯೂ ಪೇಪರ್ಲೆಲ್ಲ ಒಡಿಸ್ಬಿಟ್ಟು ಎತ್ತಿಕ್ತಾ ಇದ್ದೀನಿ. ಕ್ಲೀನಾಗೆಲ್ಲ ಎತ್ತಿಕ್ತೆ ನೋಡಿ. ಆ ಕಡೆದು ಇದು ಕರ್ದಿರೋದು ಎಣ್ಣೆ, ಈ ಕಡೆ ಮಾಮೂಲಿ ಎಣ್ಣೆ, ಈ ಕಡೆ ಸ್ಪ್ರೇ ಒಂದು ಸ್ವಲ್ಪ ಹಾಕಿಟ್ಟೆ. ಇನ್ನು ಲೈಜಾಲು ಮತ್ತು ಆರ್ಪಿಕ್ ಈ ಕಡೆ ಸೈಡ್ ಎಲ್ಲ ಸೋಪಿಂದೆಲ್ಲ ಇಟ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.